ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 1000 ಉಳಿ ಏಟು ಬಿದ್ದಾಗಲೇ ಒಂದು ಕಲ್ಲು ಶಿಲೆಯಾಗೋದು, ಹಾಗೆ ತುಂಬಾ ಕಷ್ಟಗಳನ್ನ ಅನುಭವಿಸಿದಾಗಲೇ ಒಬ್ಬ ವ್ಯಕ್ತಿ ನಿಜ ಸಾಮರ್ಥ್ಯ ಗೊತ್ತಾಗೋದು ಮತ್ತೆ ಎತ್ತರಕ್ಕೆ ಬೆಳೆಯೋದು. ಅದೇ ಒಂದು ಭಾವ ಮಕರ ರಾಶಿಯವರಿಗೆ ಕಳೆದ 6-7 ವರ್ಷಗಳಿಂದ ಕಷ್ಟಗಳನ್ನ ಅನುಭವಿಸ್ತಾ ಬಂದಿರೋ ನಿಮಗೆ ಮರಳಿ ಗತ ವೈಭವಕ್ಕೆ ಮರಳುವಂಥ ಸಮಯ. ಹೇಗೆ ಫಿನಿಕ್ಸ್ ಪಕ್ಷಿ ಎದ್ದು ಬರುತ್ತೋ ಆ ರೀತಿಯಾಗಿ ಈ ವರ್ಷ ನೀವು ಎದ್ದು ಬರ್ತೀರಾ. ನಿಮ್ಮ ಮರಳಿ ಗತ ವೈಭವಕ್ಕೆ ನೀವು ಕಾಲಿಡ್ತೀರಾ. ಅದು ಹೇಗೆ ನಾನು ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. 2024ರಲ್ಲಿ ಮಕರ ರಾಶಿಯವರಿಗೆ ಶನಿಯು ಧನಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಲಗ್ನಾಧಿಪತಿ ಧನಾಧಿಪತಿ ತನ್ನ ಮೂಲ ತ್ರಿಕೋನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸಾಡೆ ಸಾತಿಯ ಕೊನೆಯ ಹಂತದಲ್ಲಿದ್ದೀರಾ. ಇನ್ನ 1 ವರ್ಷ 4 ತಿಂಗಳು ಸಾಡೆ ಸಾತಿ ಸಮಯ ಇದೆ. ಶನಿ ಡಿಲೇ ಮಾಡ್ತಾರೆ, ಆದ್ರೆ ಡಿನೇ ಮಾಡೋಲ್ಲ. ಶನಿ ಕೊಟ್ರೆ ಕೊನೆಯವರೆಗೂ ಇರುತ್ತಂತೆ, ಆ ರೀತಿಯಾಗಿ ಶನಿ ಕೊಡ್ತಾರೆ. ಆದ್ರೆ ಕಳೆದ ಒಂದು 6-7 ವರ್ಷಗಳಲ್ಲಿ ಕಷ್ಟಗಳನ್ನ ಅನುಭವಿಸಿರೋ ನಿಮಗೆ ಅದು ನಿಜನೋ ಅಥವಾ ಕನಸೋ ಅನ್ನೋ ರೀತಿ ನಿಮಗೆ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಆದರೆ ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಎಫರ್ಟ್ಸ್ ಆಗ್ತಾ ಇದ್ದೀರಾ, ಶನಿ ಭಗವಾನ್ ನಿಮ್ಗೆ ಕಳೆದುಕೊಂಡದ್ನೆಲ್ಲ ಮರಳಿ ಪಡೆಯೋಕ್ಕೆ ಅವಕಾಶವನ್ನು ಕೊಡ್ತಾರೆ. ನೀವು ತಿದ್ದುಕೊಂಡು ವಾಪಸ್ ಟ್ರ್ಯಾಕಿಗೆ ಬರಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾರೆ. ಶನಿಯು ದ್ವಿತೀಯ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ, ಕಳೆದ ಕೆಲವು ವರ್ಷಗಳಲ್ಲಿ ನೀವು ಬಿಸ್ನೆಸ್ಸಲ್ಲಿರ್ಬೋದು, ಉದ್ಯೋಗದಲ್ಲಿರ್ಬೋದು, ಇನ್ನಿತರ ಕಾರಣಗಳಿಂದ ಹಣವನ್ನು ನಷ್ಟ ಮಾಡ್ಕೊಂಡಿದ್ರು, ಈ ವರ್ಷ ನೀವು ಖಂಡಿತ ಅದನ್ನೆಲ್ಲ ಗೇನ್ ಮಾಡ್ಕೊಳ್ತೀರಾ. ಒಳ್ಳೆಯ ಧನ ಲಾಭ ಅನ್ನೋದು ಇದೆ. ಧನದಲ್ಲಿ ಒಂದು ಸ್ಥಿರತೆ ಅನ್ನೋದನ್ನ ಮತ್ತೆ ಹಲವಾರು ಧನದ ಮೂಲಗಳನ್ನ ಒಂದು ಜೀವನ ಆರ್ಥಿಕ ಪರಿಸ್ಥಿತಿಗೆ ಶನಿಯು ಈ ವರ್ಷ ನಿಮಗೆ ಸಾಥ್ ನೀಡ್ತಾ ಇದ್ದಾರೆ. ಶನಿ ಭಗವಾನ್ ಹಾಗೆ ಲಗ್ನಾಧಿಪತಿಯಾಗಿ ಧನಾಧಿಪತಿಯಾಗಿದ್ದಾರೆ. ಯಾರು ಒಂದು ಗಾಯನ ಕ್ಷೇತ್ರ, ಉಪನ್ಯಾಸ ಕ್ಷೇತ್ರ, ಆಹಾರ ಕ್ಷೇತ್ರ, ಆಭರಣ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿದ್ದೀರಾ, ಅದಕ್ಕೆಲ್ಲ ಶನಿಯು ಕಾರಕರಾಗಿ ನಿಮಗೆ ಈ ವರ್ಷ ಎಫರ್ಟ್ಸ್ ಹಾಕಿದ್ರೆ, ಪ್ರಯತ್ನ ಮಾಡಿದ್ರೆ ಅತಿ ಹೆಚ್ಚಿನ ಲಾಭವನ್ನು ಈ ಕ್ಷೇತ್ರದವರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಶನಿಯು ಜುಲೈಯಿಂದ ನವೆಂಬರ್ 15ರವರೆಗೆ ವಕ್ರಗತಿಯಲ್ಲಿ ಸಂಚಾರ ಮಾಡ್ತಾರೆ. ಆ ಸಮಯ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆಗ ಲಗ್ನ ಭಾವದ ಒಂದು ಫಲ ನೀಡೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಕೆಲಸ ಅಂತ ಹೇಳಿ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟಿರೋದಿಲ್ಲ. ಸೊ ಆ ಟೈಮಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಕೇರ್ ತಗೊಳ್ಳಿ. ನಂತರ ನವೆಂಬರ್ 15 ಆದ್ಮೇಲೆ ದ್ವಿತೀಯ ಸ್ಥಾನದಲ್ಲೇ ಸಂಚಾರ ಮಾಡ್ತಾರೆ. ಮುಂದಿನ ವರ್ಷ ಪರಾಕ್ರಮ ಧೈರ್ಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡ್ತಾರೆ. ಇಟ್ಸ್ ಎ ವಂಡರ್ಫುಲ್ ಪೊಸಿಷನ್ ಫಾರ್ ಶನಿ. ಸೊ ನೀವು ಭಯ ಪಡುವಂಥದ್ದು ಏನಿಲ್ಲ. ಮುಂದೆ ನಿಮಗೆ ಒಂದು ಒಳ್ಳೆಯ ಸಮಯ ಕಾದಿದೆ. ಹಾಗೆ ಗುರುವು ನಿಮಗೆ ಚತುರ್ಥ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಮೊದಲ 4 ತಿಂಗಳು. ಸೊ ಯಾರು ಈ ಗೃಹ, ಮನೆ, ವಾಹನ, ತಾಯಿ, ಮನಸ್ಸು, ಈ ವಿಚಾರದ ಮೇಲೆ ಗುರು ನಿಮಗೆ ಫೋಕಸ್ನ ನೀಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಕೆಲವು ಜನ ನೂತನ ಮನೆ ಕೊಂಡ್ಕೊಳ್ಳಿಕ್ಕೆ ತಯಾರಿ ನಡೆಸಿರ್ತೀರಾ. ಇನ್ನು ಕೆಲವರು ಗೃಹ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿರ್ತೀರಾ. ಹಾಗೆ ಇನ್ನು ಕೆಲವು ಮಕರ ರಾಶಿಯವರು ಮನೆಯನ್ನು ನವೀಕರಣ ಮಾಡೋದು, ಈ ಕೆಲಸಗಳಲ್ಲಿ ನೀವು ಖಂಡಿತ ತೊಡಗಿರ್ತೀರ, ಗುರು ಚತುರ್ಥ ಭಾವದಲ್ಲಿ ಇರೋದ್ರಿಂದ. ಹಾಗೆ ತಾಯಿಯ ಜೊತೆ ಒಂದು ಉತ್ತಮ ಬಾಂಧವ್ಯವು ಇಂಪ್ರೂವ್ ಆಗಿರುತ್ತೆ. ಹಾಗೆ ತಾಯಿ ಆರೋಗ್ಯನೂ ಒಂದು ಒಳ್ಳೆಯ ಸ್ಥಿತಿಗೆ ಬಂದಿರುತ್ತೆ. ಸೊ ಏಪ್ರಿಲ್ ಆದಮೇಲೆ ಮೇಯಿಂದ ನಿಮಗೆ ಗುರು ಪೂರ್ವ ಪುಣ್ಯ ಸ್ಥಾನಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಇಟ್ಸ್ ಎ ಗುಡ್ ಟ್ರಾನ್ಸಿಟ್. ಪೂರ್ವ ಪುಣ್ಯದಲ್ಲಿ ಇದ್ಕೊಂಡು ನಿಮಗೆ ಮಕ್ಕಳಿಂದ ಸಂತೋಷ ಸಿಗುತ್ತೆ. ಹಾಗೂ ಯೋಗ್ಯ ದಂಪತಿಗಳು ಯಾರು ಸಂತಾನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ಮಕರ ರಾಶಿಯವರಿಗೆ ಮೇ ನಂತರ ಪ್ರಯತ್ನ ಮಾಡಿದ್ರೆ ಖಂಡಿತ ನಿಮಗೆ ಸಂತಾನ ಯೋಗ ಇದೆ. ಮನೆಯಲ್ಲಿ ಮಕ್ಕಳಿಂದ ಖುಷಿ ಪಡೋ, ಮಕ್ಕಳು ಒಂದು ಸಂಭ್ರಮಿಸೋ ಕ್ಷಣ ನಿಮ್ಮದಾಗುತ್ತೆ ಮಕರ ರಾಶಿಯವರಿಗೆ. ಹಾಗೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಒಂದು ಉತ್ತಮ ಪ್ರಗತಿಯನ್ನು ಕಾಣ್ತಾರೆ. ಹಾಗೆ ಯಾರು ಲವ್ ಲೈಫಲ್ಲಿ ಇದ್ದೀರಾ ಮಕರ ರಾಶಿಯವರು, ಮೇ ನಂತರ ನೀವು ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಮುಂದುವರೆದ್ರೆ ನಿಮಗೆ ನಿಮ್ಮ ಲವ್ ಲೈಫ್ ಅನ್ನೋದು ಸಕ್ಸಸ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಹಾಗೆ ಯಾರು ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ದೀರಾ, ನಿಮಗೆ ಒಳ್ಳೆ ಸಮಯ. ಗುರುವು ನಿಮಗೆ
ಮೂರನೇ ಭಾವದ ಅಧಿಪತಿ ಆಗ್ತಾರೆ. ಹಾಗಾಗಿ ಯಾರು ಕ್ರಿಯೇಟಿವಿಟಿ ಫೀಲ್ಡ್ ಅಲ್ಲಿ ಇದ್ದೀರಾ, ಈ ಸೋಷಿಯಲ್ ಮೀಡಿಯಾ ಇರ್ಬೋದು, ಹಾಗೆ ಕಮ್ಯುನಿಕೇಶನ್, ಈ ಒಂದು ಕ್ಷೇತ್ರದಲ್ಲಿ ಇದ್ದೀರಾ, ನೀವು ತಮ್ಮ ಕ್ರಿಯೇಟಿವಿಟಿಯಿಂದ ನಿಮ್ಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಲಾಭಗಳನ್ನ ನೀವು ಗಳಿಸ್ಕೋಬಹುದು. ಅದಕ್ಕೆ ಗುರುವು ನಿಮಗೆ ಸಾಥ್ ನೀಡ್ತಾರೆ. ಹಾಗೆ ಶೇರ್ ಮಾರ್ಕೆಟ್ ಅಲ್ಲಿ ನಂತರ ನೀವು ಕ್ಯಾಲ್ಕುಲೇಟರ್ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಒಂದು ಅದ್ಭುತವಾದ ಫಲಿತಾಂಶವನ್ನು ನೀವು ಕಾಣಬಹುದು. ಹಾಗೆ ರಾಹು ಭಗವಾನ್ ನಿಮಗೆ ಕಳೆದ ನವೆಂಬರ್ ಇಂದ ತೃತೀಯ ಭಾವಕ್ಕೆ ಸಂಚಾರ ಮಾಡಿದ್ದಾರೆ. ಸೊ ರಾಹು ಬಾಹುಬಲಕಾರಕ. ಕಲಿಯುಗದಲ್ಲಿ ರಾಹುನ ಪ್ರಾಬಲ್ಯ ತುಂಬಾ ಇದೆ. ಸೊ ಹಾಗಾಗಿ ಯಾರು ಈ ಮೀಡಿಯಾ ಕ್ಷೇತ್ರದಲ್ಲಿ ಇದ್ದೀರಾ, ರಾಜಕೀಯ ಕ್ಷೇತ್ರದಲ್ಲಿ ಇದ್ದೀರಾ, ಫೋಟೋಗ್ರಫಿ, ಸೋಷಿಯಲ್ ಮೀಡಿಯಾ, ಈ ಯಾವುದು ಫೋಟೋಗ್ರಫಿ, ಛಾಯಾ ಗ್ರಹಣ ಈ ಥರದ ಇದ್ದೀರಾ, ಇಂಥವ್ರಿಗೆ ಅದ್ಭುತ ಸಮಯ. ನಿಮ್ಮ ಎಫರ್ಟ್ಸ್ನ ಹಾಕಿ ಸೆಲ್ಫ್ ಎಫರ್ಟ್ನಿಂದ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದು. ಮಕರ ರಾಶಿಯವರಿಗೆ ಒಂದು ರೀತಿ ಎಲ್ಲಿಲ್ಲದ ಆತ್ಮವಿಶ್ವಾಸ ಬರುತ್ತೆ. ಎಸ್, ನಾನು ಮುಂದೆ ಬಂದೇ ಬರ್ತೀನಿ, ನಾ ಕಳೆದೋಗಿರೋದನ್ನೆಲ್ಲ ಮತ್ತೆ ಪಡೆದುಕೊಳ್ತೀನಿ ಅನ್ನೋ ಒಂದು ಹಠ ನಿಮಗೆ ಬರುತ್ತೆ. ಆ ಒಂದು ಧೈರ್ಯವನ್ನು ರಾಹು ಭಗವಾನ್ ಕೊಡ್ತಾರೆ. ಹಾಗೆ ಯಾರು ಈ ಪ್ರಿಂಟಿಂಗ್ ಮೀಡಿಯಾದಲ್ಲಿ ಇದ್ದೀರಾ, ಹಾಗೆ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಮಾಡ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀರಾ, ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ವ್ಯಾಪಾರದಲ್ಲಿ ಯಾರು ತೊಡಗಿಕೊಂಡಿದ್ದೀರಾ, ಹಾಗೆ ವಿದೇಶಿ ಸಂಬಂಧಿತ MNC ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇದ್ದೀರಾ, ವಿದೇಶಿ ಸಂಬಂಧಿತ ವ್ಯಾಪಾರಗಳನ್ನ ಮಾಡ್ತಾ ಇದ್ದೀರಾ, ನಿಮಗೆ ಮಕರ ರಾಶಿಯವರಿಗೆ ಖಂಡಿತ ರಾಹು ಒಂದು ಒಳ್ಳೆಯ ಫಲಗಳನ್ನ ಕೊಡ್ತಾರೆ. ಮಕರ ರಾಶಿಗೆ ರಾಹು ಒಳ್ಳೆಯ ಗ್ರಹ, ಒಂದು ಒಳ್ಳೆಯ ಫಲಿತಾಂಶವನ್ನು ಖಂಡಿತ ಕೊಡ್ತಾರೆ. ಅದು ಎಷ್ಟೇ ಶತ್ರುಗಳು ಬರಲಿ, ಏನೇ ಬರಲಿ, ನೀವು ಧೈರ್ಯವಾಗಿ ಮುನ್ನುಗ್ತೀರಾ. ನಿಮ್ಮ ಕೆಲಸವನ್ನು ಈ ವರ್ಷ ಸಾಧಿಸಿ ತೀರ್ತೀರಾ. ನಾನು ವಿಡಿಯೋದಲ್ಲ ಪ್ರಾರಂಭದಲ್ಲಿ ಹೇಳ್ದಂಗೆ ಫಿನಿಕ್ಸ್ ಪಕ್ಷಿ ಹೇಗೆ ಎದ್ದು ಬರುತ್ತೆ, ಹುಟ್ಟಿ ಬರುತ್ತೆ, ಆ ರೀತಿಯಾಗಿ ನೀವು ಒಂದು ಈ ಕಷ್ಟಗಳ ಬೆಂಕಿಯಿಂದ ದಹಿಸ್ಕೊಂಡಿದ್ರು ಮತ್ತೆ ನೀವು ಮರಳಿ ಹುಟ್ಟಿ ಮೇಲೆ ಬರ್ತೀರಾ. ಆ ಒಂದು ಭಾವದಲ್ಲಿ ನೀವು ಮಕರ ರಾಶಿಯವರು ಖಂಡಿತ ಈ ವರ್ಷ ಮೇಲೆ ಬಂದೇ ಬರ್ತೀರಾ. ಹಾಗೆ ಕೇತುವು ನಿಮಗೆ ನವಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ನವಮ ಭಾವದಲ್ಲಿ ಸಂಚಾರ ಮಾಡಬೇಕಾದ್ರೆ ಒಂದು ರೀತಿ ನಿಮಗೆ ದೇವ್ರ ಮೇಲೆ, ನಮ್ಮ ಸಂಪ್ರದಾಯದ ಮೇಲೆ, ಧರ್ಮದ ಮೇಲೆ ನಂಬಿಕೆ ಕಡಿಮೆಯಾಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ತುಂಬಾ ಹೊಡೆತಗಳ ತಿಂದ ವ್ಯಕ್ತಿಗೆ, ತುಂಬಾ ಕಷ್ಟಗಳು ಅನುಭವಿಸಿದ ವ್ಯಕ್ತಿಗೆ ಯಾವ್ದ್ರ ಮೇಲೆ ನಂಬಿಕೆ ಇರೋದಿಲ್ಲ. ಭಗವಂತನನ್ನೇ ನಂಬನ್ನೇ ಬಿಟ್ಬಿಡ್ತಾರೆ. ಆ ಒಂದು ಭಾವ ಬರುವ ಸಾಧ್ಯತೆ ಇರೋದ್ರಿಂದ ನೀವು ಈ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ. ಖಂಡಿತ ಭಗವಂತ ಕೈ ಹಿಡಿತಾನೆ. ಸೊ ಭಾಗ್ಯವನ್ನು ಭಗವಂತ ಎಲ್ಲ ಸ್ವರ್ಗದಲ್ಲಿ ನಿಶ್ಚಯಿಸೋದಿಲ್ಲ. ಪ್ರತಿಯೊಬ್ಬರ ಭಾಗ್ಯವನ್ನು ಅವರ ಕರ್ಮಗಳೇ ನಿರ್ಧರಿಸ್ತವೆ. ಸೊ ನಮ್ಮ ಭಾಗ್ಯ, ನಮ್ಮ ಡೆಸ್ಟಿನಿ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಕರ್ಮಗಳನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಾವು ಮಾಡುವ ಕೆಲಸಗಳು ಚೇಂಜ್ ಮಾಡ್ಬೇಕಾಗತ್ತೆ. ನೀವು ಒಂದು ಉತ್ತಮವಾದ ಒಂದು ಶಕ್ತಿ ಸಾಮರ್ಥ್ಯದಿಂದ, ನೀವು ಕ್ರಿಯೇಟಿವಿಟಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ತೊಡಗಿದ್ರೆ ನಿಮ್ಮ ಅದೃಷ್ಟ, ನಿಮ್ಮ ಭಾಗ್ಯ ಖಂಡಿತ ಬದಲಾವಣೆ ಆಗುತ್ತೆ. ಸೊ ದೇವರಲ್ಲಿ ನಂಬಿಕೆ ಇಡಿ. ಹಾಗೆ ನಮ್ಮ ಸಂಪ್ರದಾಯವನ್ನಾಗ್ಲಿ, ನಮ್ಮ ಸಂಪ್ರದಾಯದ ಬಗ್ಗೆ ಅಸಡ್ಡೆಗಳನ್ನು ತೋರ್ಲಿಕ್ಕೆ ಹೋಗ್ಬೇಡಿ. ಒಂದು ನಂಬಿಕೆಯಿಂದ ಫಾಲೋ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಹಾಗೆ ಯಾರು ವಿದೇಶ ವ್ಯಾಸಂಗಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಮತ್ತೆ MNC ಕಂಪ್ನಿಗಳು ಕೆಲಸ ಮಾಡಬೇಕು ಅಂತ ಇದ್ದೀರಾ, ಸ್ವಲ್ಪ ಸಮಯ ನಿಮಗೆ ಈ ವರ್ಷದ ಮಧ್ಯಭಾಗದಲ್ಲಿ ಕಷ್ಟ ಆಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡ್ಕೊಂಡು ನೀವು ಪ್ರಯತ್ನ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಈ ಶಾರ್ಪ್ ಎಡ್ಜಸ್ ಮತ್ತೆ ಇನ್ಸೆಕ್ಟ್ಸ್, ಈ ಕ್ರಿಮಿಕೀಟಗಳು ಮನೆಯಲ್ಲಿ ಇದ್ರೆ ಸ್ವಲ್ಪ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀವು ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೆ ಅದರಿಂದ ಸ್ವಲ್ಪ ನೀವು ತೊಂದರೆ ಅನುಭವಿಸುವ ಸಾಧ್ಯತೆ ಇರೋದ್ರಿಂದ ಅದ್ರ ಬಗ್ಗೆ ಗಮನವನ್ನು ನೀವು ಕೊಡಬೇಕಾಗತ್ತೆ. ಹಾಗೆ ಶನಿ ಲಾಸ್ಟ್ ಕೊನೆಯ ಹಂತ, 7.5 ಕೊನೆಯ ಹಂತದಲ್ಲಿದ್ದಾಗ ಏನ್ ಮಾಡ್ತಾರೆ, ಒಬ್ಬ ವ್ಯಕ್ತಿನ ಅವ್ರು ಯಾವತ್ತೂ ಅಷ್ಟೇ 7.5 ಎಲ್ಲರೂ ಅಂದ್ಕೊಂಡಿರೋದು ತುಂಬಾ ಬ್ಯಾಡ್ ಶನಿ ಕೆಟ್ಟ ಗ್ರಹ ಅಂತ. ಆದ್ರೆ ಒಬ್ಬ ನಿಜವಾದ ವ್ಯಕ್ತಿಯ ಸಾಮರ್ಥ್ಯ ಗೊತ್ತಾಗದೆ 7.5 ಸಮಯದಲ್ಲಿ, ಆ ಸಮಯದಲ್ಲಿ ಬದಲಾವಣೆಗಳನ್ನು ಕೊಡ್ತಾನೆ. ಜೀವನಕ್ಕೆ ಅಗತ್ಯವಾದ ಬದಲಾವಣೆಗಳನ್ನ ಶನಿ ಮಹಾರಾಜ್ ಕೊಡ್ತಾರೆ. ಅವರು ಕೊಟ್ಟಾಗ ಆ ಬದಲಾವಣೆಗೆ ನಾವು ಹೊಂದಿಕೊಂಡು ನಾವು ಮೇಲೆ
ಅಪ್ಗ್ರೇಡ್ ಆಗಬೇಕು ಬಿಟ್ಟು ಅದರಲ್ಲಿ ಅದಕ್ಕಿಂತ ಹಳೇದನ್ನೇ ಹಿಡ್ಕೊಂಡು ಕೂತ್ಕೊಂಡಿದ್ರೆ ಖಂಡಿತ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಶನಿ ಭಗವಾನ್ ಹೋಗ್ಬೇಕಾದ್ರೆ ನಮ್ಮನ್ನ ಒಂದು ಜೀವನದ ಕೊನೆಯವರೆಗೂ ಸ್ಥಿರತೆ ಸಿಗೋವಂಥ ಒಂದು ಜೀವನವನ್ನ ನಮಗೆ ಕೊಟ್ಟು ಹೋಗ್ತಾರೆ. ಆ ಒಂದು ಭಾವದಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾರೆ ಮಕರ ರಾಶಿಯವರಿಗೆ. ಧೈರ್ಯವಾಗಿ ನೀವು ಮುಂದುವರಿರಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಿಮಗೆ ಖಂಡಿತ ಯಶಸ್ಸು ಕೊಡ್ತವೆ. ವಾರ್ಷಿಕ ಗ್ರಹಗಳಲ್ಲಿ 3 ಗ್ರಹಗಳು ನಿಮಗೆ ಸಾಥ್ ನೀಡ್ತಾ ಇದೆ. ರಾಹು ಭಗವಾನ್ ನೀಡ್ತಾ ಇದ್ದಾರೆ, ಗುರುವು ಪಂಚಮದಿಂದ ಪೂರ್ವ ಪುಣ್ಯ ಸ್ಥಾನದಿಂದ ನಿಮಗೆ ಸಾಥ್ ನೀಡ್ತಾ ಇದ್ದಾರೆ. ಪೂರ್ವ ಪುಣ್ಯ, ನೀವು ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕರ್ಮಗಳು ಮಾಡಿದ್ರೆ ಪೂರ್ವ ಪುಣ್ಯ ಆಕ್ಟಿವೇಶನ್ ಆಗ್ತಾ ಇದೆ. ಸೊ ಪೂರ್ವ ಪುಣ್ಯ ಆಕ್ಟಿವೇಶನ್ ಆದಾಗ ನಮಗೆ ಕೆಲವೊಂದು ಸಮಯದಲ್ಲಿ ನಮ್ಮ ಪ್ರಯತ್ನ 10% ಇದ್ರೆ ರಿಸಲ್ಟ್ 100% ಬರುತ್ತೆ. ಆ ರೀತಿಯಾದ ಒಂದು ವರ್ಷವನ್ನು ನೀವು ಈ 2024ರಲ್ಲಿ ನೋಡ್ತೀರಾ. ಹಾಗೆ 2024 ಶನಿಯ ವರ್ಷ ಅಂತ ಹೇಳ್ಬೋದು. ಏಕೆಂದ್ರೆ ನ್ಯೂಮರಾಲಜಿ ಪ್ರಕಾರ 8 ಸಂಖ್ಯೆ ಬರೋದ್ರಿಂದ ಶನಿ ಆಳ್ತಾರೆ. ನೀವು ಮಕರ ರಾಶಿ ಶನಿ ಅಂಡರಲ್ಲೇ ಬರೋದ್ರಿಂದ ಖಂಡಿತ ಶನಿ ನಿಮಗೆ ಈ ವರ್ಷ ಒಳ್ಳೇದು ಮಾಡ್ತಾರೆ. ಸೊ ನೀವು ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಹಾಗೆ ರಾಹು ಭಗವಾನ್ ತೃತೀಯದಲ್ಲಿ ಇರೋದ್ರಿಂದ ನೀವು ಆದಷ್ಟು ತುಂಬ ಸ್ಪೀಡ್ ಅಪ್ ಆಗಬೇಕಾಗುತ್ತೆ. ಅಂದರೆ ರಾಹು ಒಂದು ಪ್ರಚೋದನೆಗೆ ನಾವು ಅಡ್ಜಸ್ಟ್ ಆಗಬೇಕಾಗುತ್ತೆ. ಯಾಕೆಂದ್ರೆ ರಾಹು ಬಂದ್ಬಿಟ್ಟು ಮಾಯಾಕಾರಕ, ಪ್ರಚೋದನೆಯನ್ನು ಜಾಸ್ತಿ ಕೊಡ್ತಾರೆ, ಬಾಹುಬಲಕಾರಕ. ಸೊ ಹಾಗಾಗಿ ಅವರ ಒಂದು ಸ್ಪೀಡ್ಗೆ ನಾವು ಅಡ್ಜಸ್ಟ್ ಆದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪ್ರೂವ್ ಆಗುತ್ತೆ. ರಾಹು ಬಂದು ಈ ಸೋಷಿಯಲ್ ಮೀಡಿಯಾ ಏನಿದೆ, ಕಮ್ಯುನಿಕೇಷನ್ ಏನಿದೆ, ಅದಕ್ಕೆಲ್ಲ ಅಧಿಪತಿ ಆಗ್ತಾರೆ. ಹಾಗಾಗಿ ಯಾರು ಈ ಕ್ಷೇತ್ರಗಳಲ್ಲಿದ್ದೀರಾ ಅದನ್ನೆಲ್ಲ ನೀವು ಉಪಯೋಗಿಸಿಕೊಂಡು ನಿಮ್ಮ ಒಂದು ವೃತ್ತಿಯಲ್ಲಿ, ನಿಮ್ಮ ಒಂದು ವ್ಯಾಪಾರದಲ್ಲಿ ನೀವು ಮೇಲೆ ಬರ್ಬೋದು. ಹಾಗೆ ಕಳೆದ ವರ್ಷನೂ ಸಾಡೆ ಸಾತಿ ಕೊನೆ ಅಂತ ಹೇಳಿ ವಿಡಿಯೋ ಮಾಡಿದಾಗ ನಾವು ಹೇಳಿದ್ವು ಮಕರ ರಾಶಿ ಒಳ್ಳೇದಾಗುತ್ತೆ ಅಂತ. ಆದರೆ ಗುರು ಚಂಡಾಳ ಯೋಗ, ಹಾಗೆ ಶನಿ ವಕ್ರಗತಿಯಿಂದ ಮತ್ತೆ ಇನ್ನು ಕೆಲವರ ಜನ್ಮ ಜಾತಕದಲ್ಲಿ ಶನಿಯ ಒಂದು ಸ್ಥಾನ ನೋಡ್ಬೇಕಾಗತ್ತೆ. ಹಾಗೆ ದಶಾಭುಕ್ತಿಗಳು ಸಪೋರ್ಟ್ ಇಲ್ಲದೆ ಇದ್ದಾಗ ನಾವು ಹೇಳಿದ 100% ಫಲಗಳು ದೊರೆಯದೇ ಇರ್ಬೋದು. ಆದರೆ ಈ ವರ್ಷ ಖಂಡಿತ ನಿಮಗೆ ನಿಮ್ಮ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದರೆ ಖಂಡಿತ ಒಳ್ಳೆಯ ಫಲಗಳನ್ನ ನೀವು ಮಕರ ರಾಶಿ ಅನುಭವಿಸ್ತೀರಾ. ಅನುಭವಿಸ್ತೀರಾ. ಪರಿಹಾರ ವಿಭಾಗಕ್ಕೆ ಬಂದರೆ ಮಕರ ರಾಶಿಯವರು ಪ್ರತಿದಿನ ಹನುಮಾನ್ ಚಾಲೀಸ್ನ ಪಠನೆ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಸಾಧ್ಯವಾದರೆ ಹತ್ತಿರದಲ್ಲೇ ಕೋತಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಆಹಾರವನ್ನು ನೀಡಿದರೆ ಆಂಜನೇಯ ಸ್ಟ್ರಾಂಗ್ ಆಗ್ತಾರೆ. ಆಂಜನೇಯ ಬಲ ಕೊಟ್ಟರೆ ಅಸಾಧ್ಯವಾದನ್ನು ಸಾಧ್ಯ ಮಾಡುವಂಥ ಭಗವಂತ ಆಂಜನೇಯ. ಹಾಗಾಗಿ ನೀವು ಅದನ್ನು ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗ್ತಾ ಬರ್ತಾ ಇರಿ. ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಹಾಗೆ ಕೇತುಗಳಿಗೆ ನಿಮ್ಮ ಕಾರ್ಯಾಲಯದ ಹತ್ರ ಇರ್ಬೋದು, ಮನೆ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಕೇತುವಿನಿಂದ ಬರುವಂಥ ಪ್ರತಿಕೂಲ ಪ್ರಭಾವಗಳೆಲ್ಲ ಕಡಿಮೆ ಆಗಿ ಅತಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಮಕರ ರಾಶಿಯವರಿಗೆ ವಿಡಿಯೋ ಇಷ್ಟ ಆಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.